ಮಳೆ ಬರದೆ ತಿಂಗಳುಗಳು ಕಳೆದವು. ಆದರೆ ರಂಗಣ್ಣ ಮಾತ್ರ ತನ್ನ ಹೊಲವನ್ನು ಬಿಟ್ಟಿರಲಿಲ್ಲ. ಅವನ ಕೈಯಲ್ಲಿ ಪ್ರತಿದಿನ ಒಣಮಣ್ಣು, ಆದರೆ ಹೃದಯದಲ್ಲಿ ಇನ್ನೂ ಹಸಿರು ಕನಸು. ರಂಗಣ್ಣನ ದಿನಚರಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೊಲಕ್ಕೆ ಹೋಗುತ್ತಿದ್ದ. ಒಣಗಿದ ನೆಲದ ಮೇಲೆ ನಿಂತು ನಿಧಾನವಾಗಿ ಹೇಳುತ್ತಿದ್ದ, ನೀನು ಕೂಡ ಒಂದು ದಿನ ನನ್ನನ್ನು ಹಸಿರಾಗ ಮಾಡ್ತೀಯ. ಆಕಾಶ ನೋಡುತ್ತಿದ್ದ. ಮೋಡಗಳು ಬರುತ್ತವೆ ಅನ್ನೋ ಆಶೆ ಪ್ರತಿದಿನ ಇರುತ್ತಿತ್ತು, ಆದರೆ ಮಳೆ ಮಾತ್ರ ಇರಲಿಲ್ಲ. ಮನೆಯ ನೋವು ಮನೆಗೆ ಹೋದಾಗ ಅವನ ಹೆಂಡತಿ ಅಡುಗೆಗಾಗಿ ನೀರನ್ನು ಉಳಿಸುತ್ತಿದ್ದಳು. ಮಗಳು ಶಾಲೆಗೆ ಹೋಗುವಾಗ ಕೇಳಿದಳು, ಅಪ್ಪ, ನಾಳೆ ಸ್ಕೂಲ್ ಫೀಸ್ ಕೊಡ್ತೀರಾ? ರಂಗಣ್ಣ ಒಂದು ಕ್ಷಣ ನಿಂತ, ನಗುವನ್ನು ಫೋರ್ಸ್ ಮಾಡಿ ಹೇಳಿದ, ಹೌದು ಕಣೆ, ಕೊಡ್ತೀನಿ. ಆದರೆ ಅವನ ಕಣ್ಣಲ್ಲಿ ಉತ್ತರ ಇರಲಿಲ್ಲ, ಕೇವಲ ಚಿಂತೆ ಇತ್ತು. ಬೆಳೆ ಹಿಡಿದು ಮಾರ್ಕೆಟ್ಗೆ ಹೋದ ದಿನ ಅವನು ವರ್ಷ ಪೂರ್ತಿ ಬೆಳೆದ ಬೆಳೆಗೆ ಬೆಲೆ ಕೇಳಿದ. ಕಮಿಷನ್ ಏಜೆಂಟ್ ಶಾಂತವಾಗಿ ಹೇಳಿದ, ರಂಗಣ್ಣ, ಈ ಪ್ರೈಸ್ ಮಾತ್ರ ಸಿಗುತ್ತೆ. ಅವನು ಕೇಳಿದ, ಇಷ್ಟು ಕಷ್ಟಕ್ಕೆ ಇದೇನಾ ಬೆಲೆ? ಏಜೆಂಟ್ ಮುಖ ತಿರುಗಿಸಿ ಹೇಳಿದ, ಮಾರ್ಕೆಟ್ ಹೀಗೆ ಇರುತ್ತೆ. ಆ ಕ್ಷಣದಲ್ಲಿ ರಂಗಣ್ಣನ ಕೈಯಲ್ಲಿದ್ದ ಬೆಳೆಗೆ ಕೂಡ ಭಾರ ಅನಿಸಿತು. ಬ್ಯಾಂಕ್ ಕಾಗದದ ಭಯ ಮನೆಗೆ ಬಂದಾಗ ಮ್ಯಾಜಿನ ಮೇಲೆ ನೋಟಿಸ್ ಇತ್ತು, ಲೋನ್ ಓವರ್ ಡ್ಯೂ. ಅವನು ಅದನ್ನು ಕೈಯಲ್ಲಿ ಹಿಡಿದು ಕೆಲ ಸೆಕೆಂಡ್ಸ್ ನೋಡಿದ. ಮನೆ ಮೌನವಾಗಿತ್ತು. ಅವನ ಹೆಂಡತಿ ನಿಧಾನವಾಗಿ ಕೇಳಿದಳು, ಇನ್ನು ಏನ್ ಮಾಡೋದು ರಂಗಣ್ಣ? ಅವನು ಉತ್ತರ ಕೊಡಲಿಲ್ಲ. ಅವನು ಹೊರಗೆ ಹೊಲದ ಕಡೆ ನೋಡಿದ. ಅಲ್ಲಿ ಬೆಳೆ ಇರಲಿಲ್ಲ, ಆದರೆ ಅವನ ನಂಬಿಕೆ ಇನ್ನೂ ಅಲ್ಲಿ ನಿಂತಿತ್ತು. ರಾತ್ರಿ ಒಬ್ಬನೇ ಹೊಲದಲ್ಲಿ ಕುಳಿತಿದ್ದ. ಗಾಳಿ ಬೀಸುತ್ತಿತ್ತು. ಅವನು ಒಣಗಿದ ಮಣ್ಣನ್ನು ಕೈಯಲ್ಲಿ ಹಿಡಿದು ನಿಧಾನವಾಗಿ ಹೇಳಿದ, ನೀನು ನನ್ನನ್ನು ಕೈ ಬಿಡಬೇಡ ಕಣೋ. ನಾನು ಇನ್ನೂ ನಿನ್ನ ಮೇಲೆ ಬದುಕುತ್ತಿದ್ದೇನೆ. ಅವನ ಕಣ್ಣಲ್ಲಿ ನೀರು ಬಂತು, ಆದರೆ ಅವನು ಅದನ್ನು ಮಣ್ಣಿನಲ್ಲಿ ಮರೆಮಾಡಿದ. ಮುಂದಿನ ಬೆಳಗ್ಗೆ ಆಕಾಶದಲ್ಲಿ ಮೊದಲ ಬಾರಿಗೆ ಮೋಡಗಳು ಸೇರತೊಡಗಿದವು. ರಂಗಣ್ಣ ನಿಧಾನವಾಗಿ ಹೊಲದ ಮಧ್ಯದಲ್ಲಿ ನಿಂತ. ಅವನ ಮುಖದಲ್ಲಿ ಭಯವೂ ಇತ್ತು, ಆದರೆ ಈ ಬಾರಿ ಒಂದು ಚಿಕ್ಕ ಆಶೆಯ ಬೆಳಕು ಕೂಡ ಇತ್ತು. ಈ ಬಾರಿ ಮಳೆ ಬಂದರೆ ರಂಗಣ್ಣನ ಜೀವನವೂ ಮತ್ತೆ ಹಸಿರಾಗುತ್ತಾ?